ತುಂಬ ಜನ ಆಯಿತು ಕೆ ಜಿ ಎಫ್ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು. ಏನು ಮ್ಯಾಟ್ರ್ ಅಂದರೆ ಮುನ್ಸಿಪಾಲ್ಟಿ ಮ್ಯಾಟ್ರೆ. ಮುನ್ಸಿಪಾಲ್ಟಿಯಲ್ಲಿ ಫಿಲ್ಮ್ ಮಾರ್ಕೆಟ್ ಮ್ಯಾಟ್ರು, ಆಮೇಲೆ ಪಕ್ಕದಲ್ಲಿ ಸ್ಟ್ಯಾಂಡು, ಕುದುರೆ ಸ್ಟ್ಯಾಂಡನ್ನು ಹೇಳ್ತಾ ಇರೋದು, ಕೌ ಸ್ಟ್ಯಾಂಡಾ ಕೌ ಸ್ಟ್ಯಾಂಡನ್ನು ಹೇಳ್ತಾರೆ, ಅದು ಒಂದು. 2 ಅಂಗಡಿಯಲ್ಲಿ ನನಗೆ 2 ಆರ್ ಟಿ ಐ ಸಿಕ್ಕಿದೆ. ಆರ್ ಟಿ ಐ ಆಲ್ರೆಡಿ DMA, DC ಮುನ್ಸಿಪಾಲ್ಟಿ ಕೊಟ್ಟಾಯಿತು. ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನನ್ನು ಕೊಟ್ಟಿದ್ದಾರೆ? ಇಲ್ಲಿ 4 ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಏನು ಪಾಯಿಂಟಲ್ಲಿ ಕೊಟ್ಟಿದ್ದಾರೆ ಅವರು? ಪಿ ಡಬ್ಲ್ಯೂ ಇಂಜಿನಿಯರ್ ರಾಮಮೂರ್ತಿ ಎಕ್ಸಿಕ್ಯೂಟಿವ್ ಇಂಜಿನಿಯರು. ಆ್ಯಕ್ಚುಲಿ ಅವ್ರು ಮುನ್ಸಿಪಾಲ್ಟಿ ಅಂಗಡಿ ಹಿಡಿಯೋಕ್ಕೆ ಅವ್ರಿಗೆ ಆಥರೈಸ್ ಬರುತ್ತಾ ಎಲ್ಲ ನಮ್ಗೆ ಐಡಿಯಾ ಇರಲ್ಲ. ಯಾಕಂದರೆ ಎಲ್ಲ ಕಟ್ಟಿ 2004 ಕಟ್ಟಿರೋದು ಬಿಲ್ಡಿಂಗ್. 2004, 2005 ಸ್ಟಾರ್ಟ್ ಆಗಿರೋದು. ಪಿನ್ ಟು ಪಿನ್ ದಾಖಲಾತಿ ಇದೆ. ಅವ್ರು ಏನು ಹೇಳ್ತಾರೆ, ಪಿ ಡಬ್ಲ್ಯೂ ಅವರು, ರಾಮಮೂರ್ತಿ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಈ DM ಹತ್ರ ಪರ್ಮಿಷನ್ ತಗೊಳ್ಳಿ, DC ಹತ್ರ ಪರ್ಮಿಷನ್ ತಗೊಳ್ಬೇಕು. ತಗೊಂಡು ನೀವು ಕಾನೂನು ರೀತಿಯಲ್ಲಿ ಅವ್ರು ಏನು ಆ ಲೆಟ್ರ್ ಕೊಡ್ತಾರೆ, ಆ ಲೆಟ್ರ್ ಮೇಲೆ ನೀವು ಡಿಮಾಲಿಷ್ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಇವ್ರು ಕೊಡೋಕ್ಕೆ ಇವ್ರಿಗೆ ಅಧಿಕಾರ ಇರುತ್ತೆ, ನಮ್ಗೆ ಐಡಿಯಾ ಇಲ್ಲ. ಮೋಸ್ಟ್ಲಿ PW ಬಂದು ಅದು ಸಂಬಂಧಪಟ್ಟ ಬೇರೆ ಇಲಾಖಾ. ಮುನ್ಸಿಪಾಲ್ಟಿ ಲಿಮಿಟೇಷನಲ್ಲಿ ಬರೋದು ಮುನ್ಸಿಪಾಲ್ಟಿ ಅಂಗಡಿ, ಅದು ಪ್ರೈವೇಟ್ ಅಂಗಡಿ. ಮುನ್ಸಿಪಾಲ್ಟಿ ಅವರು ಜಾಗ ಕೊಟ್ಟಿರೋದು ಜಾಗದಲ್ಲಿ ಅವ್ರು ಬಿಲ್ಡಿಂಗ್, ಪ್ರೈವೇಟ್ ಬಿಲ್ಡಿಂಗ್ ಕಟ್ತಾರೆ. ಮೋರ್ ದೆನ್ 23 ವರ್ಷ ಬಿಲ್ಡಿಂಗು. ಇವ್ರು ಹೇಳ್ತಾರೆ 159 ಅಂಗಡಿ ಡೆಮಾಲಿಷ್ ಮಾಡಿದ್ದೀನಿ ಹೇಳ್ತಾರೆ, ನಾನು ಆದೇಶ ಮಾಡಿದ್ದೀನಿ. ಯಾವ ರೀತಿಯಲ್ಲಿ ಮಾಡಕ್ಕೆ ಸಾಧ್ಯ ಇರುತ್ತೆ? ಒಂದು, ಮುನ್ಸಿಪಾಲ್ಟಿ ಫಸ್ಟ್ ತಪ್ಪು ಮಾಡಿದ್ದಾರೆ. ಮುನ್ಸಿಪಾಲ್ಟಿ ಯಾರ ಹತ್ರ ಪರ್ಮಿಷನ್ ಕೇಳಿಲ್ಲ, DC ಹತ್ರ ಕೇಳಿಲ್ಲ, DM ಹತ್ರ ಕೇಳಿಲ್ಲ. DMA ಹೇಳ್ಬಿಟ್ಟಿದ್ದಾರೆ, DC ಹೇಳಿದ್ದಾರೆ ಯಾವ ದಾಖಲಾತಿ ಇರಲ್ಲ, ನಾ ಯಾವ ದಾಖಲಾತಿ ಪರ್ಮಿಷನ್ ಕೊಟ್ಟಿಲ್ಲ. ಹಂಗಂದ್ರೆ PWಗೆ ಏನು ಅಧಿಕಾರ ಬಂದಿದೆ? ಅವ್ರು ಯಾರು ಮುನ್ಸಿಪಾಲ್ಟಿ ಅಂಗಡಿ ಹಿಡಿಯಕ್ಕೆ ಲೆಟರ್ ಕೊಡಕ್ಕೆ? ಹೋಗ್ಬಿಟ್ಟು ನೋಡಿದಾರ? ಆಮೇಲೆ ಇನ್ನೊಂದು ಪಾಯಿಂಟ್ ಹಾಕಿದ್ದಾರೆ, ರೂಪಲ್ಲಿ ನೀರು ಕನ್ನಡ ಬರುತ್ತೆ. ಇಲ್ಲಿ ಅವ್ರು ಫೋಟೋ ತೋರಿಸ್ತಾರೆ, ಇಲ್ಲಿ ಫೋಟೋಗಳು ತೋರಿಸ್ತಾರೆ. ಇಲ್ಲಿ ಯಾವ ರೂಪಗಳಿರುತ್ತೆ ಅಲ್ಲಿ ನೀವು ತೋರಿಸಿರೋದು, ಕೆಳಗಡೆ ಇರೋದು ಸಟ್ರುಗಳಿರುತ್ತೆ, ಅದು ಮಾತ್ರ ತೋರಿಸ್ತಾ ಇದ್ದಾರೆ. ಯಾವ ರೂಪಗಳಿಲ್ಲ ಇಲ್ಲಿ ಯಾವ ತೋರಿಸ್ತಾ ಇರೋದು 159 ಅಂಗಡಿಗಳದ್ದು ಟೋಟಲ್ ಲಿಸ್ಟ್ ಕೊಟ್ಟಿದ್ದಾರೆ. ಲಿಸ್ಟ್ ಕೊಟ್ರ ಮೇಲೆ ಯಾವ ರೂಪಲ್ಲಿ ಕೆಳಗಡೆ ನೀರು ಬಂದಿಲ್ಲ. 23 ವರ್ಷ ಅಂಗಡಿಗಳು. ಆ ಕೌ ಮಾರ್ಕೆಟ್ ಕಟ್ಟಿರೋದು ಅದು ಒಂದು 10 ವರ್ಷ ಅಂಗಡಿ ಇರುತ್ತೆ. ಅದು ಮೋಸ್ಟ್ಲಿ ಅದು ಕಟ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಡೆಮಾಲಿಷ್ ಮಾಡ್ತಾರೆ. ಡೆಮಾಲಿಷ್ ಮಾಡಿರೋದು ಮೋಸ್ಟ್ಲಿ ಪಕ್ಕ ಇಲ್ಲಿಗಲ್. ಅದು ಯಾರ ಮೇಲೆ ಆಕ್ಷನ್ ತಗೊಳ್ಬೇಕು? ಲೋಕಾಯುಕ್ತ ಅವರು, ಪ್ರಧಾನ ಕಾರ್ಯದರ್ಶಿ ಅವರು, ಆನರಬಲ್ ಹೈಕೋರ್ಟ್, ಮುನ್ಸಿಪಾಲಿಟಿ ಕಮಿಷನರ್ ಮೇಲೆ, PW ಇಂಜಿನಿಯರ್ ಮೇಲೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ಆಕ್ಷನ್ ತಗೊಳ್ಬೇಕು. ಫಸ್ಟ್ ಆಫ್ ಆಲ್ ಇವ್ರು ಇಬ್ರು ಮೇಲೆ, ಬೇರೆ ಯಾರ ಮೂಲಕ ನಾವು ಹೇಳಕ್ಕೆ ಇಷ್ಟಪಡಲ್ಲ, ನಮ್ಗೆ ಅವಶ್ಯಕತೆ ಬರಲ್ಲ. ಇಬ್ರು ಮೈನ್ ಆಫೀಸರ್ಸ್ಗಳು ಹೇಳಿದ್ರ ಮೇಲೆ ಡೆಮಾಲಿಷ್ ಆಯ್ತು. ಅಲ್ಲಿ KGF ಡೆವಲಪ್ಮೆಂಟ್ ಮಾಡಕ್ಕೆ ಡೆಮಾಲಿಷ್ ಮಾಡ್ತಾ ಮಾಡ್ಕೊಳ್ಳಿ, ನಮ್ಗೆ ಏನದು ಅದರಲ್ಲಿ ಏನು ನಾವು KGF ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ ನಮ್ಗೆ ಸಂತೋಷ, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಬೇಡನಿಲ್ಲ. ಕಾನೂನು ರೀತಿಯಲ್ಲಿ ಮಾಡಿರ್ಬೇಕು. ಯಾಕಂದ್ರೆ ಪಿನ್ ಟು ಪಿನ್ ಲೆಟರ್ಗಳಿದೆ ನೋಡಿ, ಇಲ್ಲಿ ಕೊಟ್ಟಿರೋದು A to Z ಲೆಟರ್ಗಳಿದೆ. ಒಂದು ಬೇಕಂದ್ರೆ ತೆಗೆದ್ಬಿಟ್ಟು ತೋರಿಸ್ತೀನಿ. ಎಲ್ಲಾ ಲೆಟರ್ಗಳು ಫೈಂಡ್ ಔಟ್ ಆಗುತ್ತೆ, ಎಲ್ಲಾ ಲೆಟರ್ ಸೆಂಡ್ ಮಾಡ್ತೀವಿ. ಕೂತ್ಕೊಂಡು ಕೋಲಾರ ಲೋಕಾಯುಕ್ತ ತಗೊಂಡು ಹೋಗಲ್ಲ, ಬೆಂಗಳೂರು ಲೋಕಾಯುಕ್ತದಿಂದ ಕರ್ಕೊಂಡು ಬರ್ತೀವಿ, ಲೋಕಪಾಲ್ ಕರ್ಕೊಂಡು ಬರ್ತೀವಿ. ದೊಡ್ಡ ಇಶ್ಯೂ. ಯಾಕಂದ್ರೆ ಇದರಲ್ಲಿ ನಾವು ಏನೋ ಬಾಬು ಸುಮ್ನೆ ಮಾತಾಡ್ಬಿಟ್ಟು ಹೋಗ್ತಾನೆ, ಇದರಲ್ಲಿ ಫಾಲೋಅಪ್ ಆಗ್ತಾ ಇದೆ. ಎಲ್ಲೆಲ್ಲಿ ನೋಡ್ಬೇಕು ಅಲ್ಲೆಲ್ಲಿ ನೋಡ್ತಾ ಇದೀವಿ. ಜಸ್ಟ್ ವೈಟ್ ಅಂಡ್ ಸಿ ಏನಾಗುತ್ತೆ ನೋಡಿ. ನೀವು ನಮ್ದು ಏನು ಫಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಆಗ್ಬೇಕು. ಮುನ್ಸಿಪಾಲಿಟಿ ಕಮಿಷನರ್ ಇಲ್ಲಿಂದ ಹೋಗಿದ್ದಾರೆ ನೋಡಿ, ಅವರು ಸಸ್ಪೆಂಡ್ ಆಗ್ಬೇಕು. ಒಳಗಡೆ ಜಸ್ಟ್ ಬಂದಿದ್ದಾರೆ ನೋಡಿ, RTI ಕೊಟ್ಟಿದ್ದಾರೆ, ಅವರು ಸಸ್ಪೆಂಡ್ ಆಗ್ಬೇಕು. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಕ್ಲಿಯರ್ ಕಟ್ ಆಗಿ ಒಂದು ಅಂಗಡಿ ಒಂದು ಡೆಮಾಲಿಷ್ ಮಾಡ್ಬೇಕಂದ್ರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಲೆಟರ್ ಕೊಡ್ಬೇಕು, ಲೆಟರ್ ಜಾರಿ ಮಾಡ್ಬೇಕು. ಮಾಡಿದೀರಾ? ನೀವೇ ಇಲ್ಲ ಹೇಳ್ತೀರಾ. ಹೆಂಗೆ ಡೆಮಾಲಿಷ್ ಮಾಡಕ್ಕೆ ಸಾಧ್ಯ ಆಗತ್ತೆ? ಕೇಳಿದ್ರೆ ಬೇರೆ ರೀತಿಯಲ್ಲಿ ಬರ್ತೀರಾ. ಹಿಂಗೆ ಇಂಪ್ಲೈಸ್, ಹಂಗೆ ಇಂಪ್ಲೈಸ್, ಒಂದು ಇಂಪ್ಲೈಸ್ ಮಾಡಿ ಒಬ್ರು ಆಚೆ ಕಡೆ ಹೋಗ್ಬಿಟ್ಟಿದ್ದಾರೆ. ನಾವು ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ, ಬೇಡ. ಅವ್ರ ಕಷ್ಟ ಸುಖ ಏನಿರುತ್ತೆ ಪಾಪ, ಅವ್ರಿಗೆ ಏನಕ್ಕೆ ಹೋಗಿದಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಹೇಳ್ತಾರೆ ಅವರು, ನಾವೇ ಡೆಮಾಲಿಷ್ ಮಾಡಿರೋದು ಅನ್ನೋ ಅದು ಕತೆ ಕೂಡ ಬಂದಿಲ್ಲ. ಅವ್ರು ಯಾಕೆ ಅದು ಹೇಳ್ಬೇಕು? ಅದೆಲ್ಲ ಹೇಳುವ ತಪ್ಪಾಗುತ್ತೆ. ಅವರು ಬಿಟ್ಬಿಡ್ಬೇಕು, ಆ ಮಾತೆಲ್ಲ ಬೇಡ.
ನೀವೇ ಡೆಮಾಲಿಷ್ ಮಾಡಿದ್ರೆ ಇಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ವೆಲ್ಲನ್ ವಿಷಯಲ್ಲಿ ನೀವು ನಮ್ ಜನ, ನಾನು ನಿಮ್ಗೆ ಒಂದು ಬ್ರದರ್ ತರ, ನೀವು 1000 ನನ್ನ ಮೇಲೆ ಹೇಳಿರ್ತೀರಾ, ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಟೆನ್ಷನ್ ತಗೊಳ್ಳೋದಲ್ಲ. ಯಾಕೆ ಹಿಂಗೆಲ್ಲ ಮಾಡ್ತಾರೆ? ನಮ್ಮ ಫ್ರೆಂಡ್ ಜೊತೆ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿದ್ದೀನಿ, ಪ್ರೆಸ್ ಅವ್ರು ನಮ್ಮ ಜೊತೆಗೆ ಇದ್ದಾರೆ, ಅವ್ರ ಹತ್ರ ಕೂಡ ಹೇಳಿದ್ದೀನಿ. ಹಿಂಗಿರುತ್ತೆ. ಇದು ಪಕ್ಕಾ ಬಂದು ಪ್ಯೂರು ಇಲ್ಲಿಗಲು. ಒಂದು ಅಂಗಡಿ ಡೆಮಾಲಿಷ್ ಮಾಡಬೇಕಂದ್ರೆ ಕಾನೂನು ರೀತಿಯಲ್ಲಿ ಮಾಡಬೇಕು. ಫಸ್ಟ್ ಆಫ್ ಆಲ್ ನನಗೆ ಇಬ್ರು ಮೇಲೆ ನನಗೆ ಆಕ್ಷನ್ ಆಗ್ಬೇಕು. ಒಂದು PW ಇಂಜಿನಿಯರು, ಒಂದು ಮುನ್ಸಿಪಾಲಿಟಿ ಮುನ್ಸಿಪಾಲಿಟಿ ಕಮಿಷನರ್ ಎಕ್ಸ್ ಇಲ್ಲಿಂದ ಬಿಟ್ಟು ಹೋಗಿದ್ದಾರೆ ನೋಡಿ, ಅವರೇ ಲೆಟರ್ ಅಲ್ಲಿ ಸೈನ್ ಮಾಡ್ಬಿಟ್ಟು ಹೋಗಿರೋರು. ನನಗೆ RTI ಕೊಟ್ಟಿರೋರು ಹೊಸ ಬಂದಿರೋ ಕಮಿಷನರ್ ಶ್ರೀಧರ್ ಅವರು. ಇದ್ರ ಬಗ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ 101% ತನಿಖೆ ಆಗುತ್ತೆ. ಅಲ್ಲಿಂದ ಲೆಟರ್ ಬರುತ್ತೆ. ಯಾರು ಎನ್ಕ್ವೈರಿ ಮಾಡ್ತಾರೋ, ಸ್ಟಾಪ್ ಮಾಡ್ತಾರೋ, ಲೋಕಾಯುಕ್ತ ಮೇಲೆ ಡಿಪೆಂಡ್ ಆಗುತ್ತೆ. ಆನರಬಲ್ ಹೈಕೋರ್ಟ್ ಇಂದ ಏನ್ ಆರ್ಡರ್ ಬರುತ್ತೆ ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ.